ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ತೆಗೆದುಹಾಕಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನುವಂಥ ಹೆಸರಿನಲ್ಲಿ ಇವರುಗಳು ಮತ್ತೆ ಅದನ್ನು ಮರುನಾಮಕರಣವನ್ನು ಮಾಡಿದ್ರು. ಆಡಳಿತವನ್ನು ಬೇರೆ ರೀತಿಯಲ್ಲಿ ನಡೆಸ್ತೀವಿ ಅನ್ನುವಂಥ ರೀತಿಯಲ್ಲಿ ಬೆಂಗಳೂರಿಗೆ ಹೊಸ ಕಳೆಯನ್ನು ತರ್ತೇವೆ ಅನ್ನುವಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ ಹೇಳಿತು. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂಥ ಹಿರಿಯ ಅಧಿಕಾರಿಗಳು ಈ ಸಿಬ್ಬಂದಿ ಟ್ರಾನ್ಸ್ಫರ್ನಲ್ಲೇ ಲಕ್ಷ ಲಕ್ಷ ಹಣ ಮಾಡಿಕೊಳ್ತಾ ಇದ್ದಾರೆ. ವರ್ಗಾವಣೆ ದಂಧೆ, ಅಧಿಕಾರಿಗಳಿಗೆ ಬಂಡವಾಳವಾದಂತಹ ಸಿಬ್ಬಂದಿ ಟ್ರಾನ್ಸ್ಫರ್, ಕುರ್ಚಿ ಗಿಟ್ಟಿಸಿಕೊಳ್ಳೋಕೆ ಕೊಡಬೇಕು ಲಕ್ಷ ಲಕ್ಷ ಹಣ. ಪಾಲಿಕೆ ಹಿರಿಯ ಅಧಿಕಾರಿಗಳಿಂದ ವರ್ಗಾವಣೆ ದಂಧೆ ನಡೀತಾ ಇದೆ. ಜಿಬಿಎನಲ್ಲಿ 5 ಮಹಾನಗರ ಪಾಲಿಕೆಗೆ ಅಧಿಕಾರಿಗಳ ವರ್ಗಾವಣೆ ಆಗಿದೆ. ಪಾಲಿಕೆಗೆ ಅಧಿಕಾರಿಗಳು, ಸಿಬ್ಬಂದಿ, ಇಂಜಿನಿಯರರ ವರ್ಗಾವಣೆ. ಹಿರಿಯ ಅಧಿಕಾರಿಗಳಿಗೆ ಈ ವರ್ಗಾವಣೆ ಮಾಡೋದೇ ಬಂಡವಾಳ ಆಗಿಬಿಟ್ಟಿದೆ. ಅಧಿಕಾರಿಗಳ ವರ್ಗಾವಣೆಗೆ ಲಕ್ಷ ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಹಿರಿಯ ಅಧಿಕಾರಿಗಳು. ವರ್ಗಾವಣೆ ದಂಧೆ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ವಿಶೇಷ ಆಯುಕ್ತ ಮೌನೀಶ್ ಮೋದ್ಗಿಲ್. ಮಾಹಿತಿ ಕಲೆ ಹಾಕಿದ್ದಾರೆ. ಕಳೆದ 1 ವಾರದಿಂದ ನಡೆದಿರುವಂತಹ ವರ್ಗಾವಣೆಗೆ ಬ್ರೇಕ್ ಹಾಕಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಮಾಡಿಕೊಂಡು ವರ್ಗಾವಣೆ ದಂಧೆ ನಡೆಸ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳು. ಅಂದರೆ ಇದನ್ನೇ ಬಂಡವಾಳ ಮಾಡಿಕೊಂಡಂಥವರು ಕುರ್ಚಿ ಗಿಟ್ಟಿಸ್ಕೊಳ್ಳೋಕೆ ಲಕ್ಷ ಲಕ್ಷ ಹಣವನ್ನು ಕೊಡುವಂತಹ ಮತ್ತು ಇಸ್ಕೊಳ್ಳುವಂತಹ ಕೆಲಸ, ಈ ದಂಧೆ ಸದ್ಯಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿಲಿ ನಡೀತಾ ಇದೆ. ಹಿರಿಯ ಅಧಿಕಾರಿಗಳು, ಈ ಪಾಲಿಕೆಗೆ ಅಧಿಕಾರಿಗಳು, ಸಿಬ್ಬಂದಿ, ಇಂಜಿನಿಯರರ ವರ್ಗಾವಣೆಗೆ, ಅದರಲ್ಲೂ ಕೂಡ ವಾಪಸ್ ಇಲ್ಲಿಗೆ ಯಾರು ಬರ್ತಾರೆ ಅವರಿಂದ ಲಕ್ಷ ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಲಕ್ಷ ಲಕ್ಷ ಹಣ ದುಡ್ಡು ಹೊಡಿತಾ ಇದ್ದಾರೆ. ಇದನ್ನು ವಿಶೇಷ ಆಯುಕ್ತರಾದಂಥ ಮೌನೀಶ್ ಮೋದ್ಗಿಲ್ ಅವರು ಗಮನಿಸಿ ಆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಕಳೆದ ವಾರದಿಂದ ನಡೆದಿರುವಂಥ ಎಲ್ಲ ವರ್ಗಾವಣೆಗೂ ಕೂಡ ಬ್ರೇಕ್ ಹಾಕಿಸಿದ್ದಾರೆ. ಏನಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡ್ಕೊಂಬಿಟ್ಟು ಅದರಲ್ಲೂ ಕೂಡ 5 ಪ್ರತ್ಯೇಕ ಪಾಲಿಕೆಗಳಲ್ಲಿ ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತೆಲ್ಲ ಹೇಳಿದಂಥವರು ಸದ್ಯಕ್ಕೆ ಏನೂ ಮಾಡದೆ ಈ ಥರ ವರ್ಗಾವಣೆ ದಂಧೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೆಸರು ಮಾಡಿಕೊಂಡು ಬೆಂಗಳೂರಿನ 5 ಪಾಲಿಕೆಗಳನ್ನ ನಾವು ಹಾಗೆ ಮಾಡಿಬಿಡ್ತೀವಿ, ಹೀಗೆ ಮಾಡಿಬಿಡ್ತೀವಿ ಅಂತ ಹೇಳಿದಂಥ ರಾಜ್ಯ ಸರ್ಕಾರ, ಬಟ್ ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂಥ ಹಿರಿಯ ಅಧಿಕಾರಿಗಳು ಲಕ್ಷಗಟ್ಟಲೆ ದುಡ್ಡು ಮಾಡಿಕೊಂಡು ವರ್ಗಾವಣೆ ದಂಧೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಈಗಾಗಲೇ ನೋಡ್ಬೋದು ಎಲ್ಲೋ ಒಂದ್ ಕಡೆ ಹಿಂದಿನಿಂದನೂ ಕೂಡ ಬೆಂಗಳೂರಿನ ವ್ಯಾಪ್ತಿ ಅಂದ್ರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಅಂತ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಇದನ್ನೇ ಬಂಡವಾಳ ಮಾಡ್ಕೊಂಡಂತ ಕೆಲ ಅಧಿಕಾರಿಗಳು ಏನೊಂದು ವರ್ಗಾವಣೆ ದಂಧೆಗೆ ಇಳಿದುಕೊಂಡದ್ದು. ಅದರಲ್ಲಿ ಪ್ರಮುಖವಾಗಿ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಬರುವಂತ 5 ಮಹಾನಗರ ಪಾಲಿಕೆ ಅಲ್ಲಿ ಏನೋ ಒಂದು ಕೆಲಸಕ್ಕೆ ನಿಯೋಜನೆ ಮಾಡೋದಕ್ಕೆ P1 ಇಂದ ಹಿಡಿದು FTC, FDC, ಇಂಜಿನಿಯರು ಹಾಗೂ ವೈದ್ಯರು, ಇತರ ಇಲಾಖೆಗಳ ಏನು ಬಿಬಿಎಂಪಿ ವ್ಯಾಪ್ತಿಗೆ ಬರುವಂತ ಎಲ್ಲಾ ಇಲಾಖೆಗಳ ಅಧಿಕಾರಿಗಳ, ಸಿಬ್ಬಂದಿಗಳ ವರ್ಗಾವಣೆಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಶುರುವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ GBA ವ್ಯಾಪ್ತಿ ಬೆಂಗಳೂರಿನ 5 ಮಹಾನಗರ ಪಾಲಿಕೆ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಕೇಂದ್ರ ಕಚೇರಿಯಲ್ಲಿ ಇದ್ದಂತವರು ಹಾಗೂ ಬೇರೆ ಬೇರೆ ಕಚೇರಿ ಇದ್ದಂತವರು ತಮಗೆ ಬೇಕಾದ ಕಡೆ ಒಂದು ವರ್ಗಾವಣೆ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಒಂದು ರೀತಿಯಲ್ಲಿ ಹಿರಿಯ ಅಧಿಕಾರಿಗಳು ಭೇಟಿಯಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಅದನ್ನೇ ಬಂಡವಾಳ ಮಾಡ್ಕೊಂಡಂತ ಅಲ್ಲಿನ ಆಡಳಿತ ವಿಭಾಗದ ಕೆಲ ಅಧಿಕಾರಿಗಳು ಏನೋ ಒಂದು P1 ಇಂದ ಹಿಡಿದು ಏನೋ ಒಂದು FTC, FDC ವರೆಗೂ ಕೂಡ ಲಕ್ಷಗಟ್ಟಲೆ ಒಂದು ರೀತಿಯಲ್ಲಿ ಹಣ ವಸೂಲು ಮಾಡ್ತಿರುವಂತದ್ದು. ಅದೇ ನಿಮ್ಗೆ ಬೇಕಾದ ಕಡೆ ಹಾಕ್ಕೊಡ್ತೀವಿ, ನಮ್ಗೆ ಇಂತಿಷ್ಟು ಕೊಡಿ ಅಂತ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ತೊಡಗಿರುವಂತದ್ದು. ಇದೆಲ್ಲನೂ ಕೂಡ ಈಗಾಗಲೇ ನಿನ್ನೆನೂ ಕೂಡ ಏನೊಂದು ಮನೀಶ್ ಮೋದ್ಗಿಲ್ ಗಮನಕ್ಕೆ ಬಂದಿರುವಂತದ್ದು. ಮನೀಶ್ ಮೋದ್ಗಿಲ್ ವಿಶೇಷ ಆಯುಕ್ತರಾದಂತಹ ಬಿಬಿಎಂಪಿ ಕಂದಾಯ ಇಲಾಖೆಗೆ ಅವರೆಲ್ಲನೂ ಕೂಡ ಇದುವರೆಗೂ ಕೂಡ ಕಳೆದ 1 ವಾರದಿಂದ ಏನು ಒಂದು ವರ್ಗಾವಣೆ ಆಗಿದೆ ಅಂದ್ರೆ ಯಾರ್ಯಾರು ದುಡ್ಡು ಕೊಟ್ಟು ವರ್ಗಾವಣೆ ಮಾಡ್ಕೊಂಡಿದ್ರೆ ಅಥವಾ ಏನು ಬೇರೆ ರೀತಿಯಲ್ಲಿ ವರ್ಗಾವಣೆ ಮಾಡ್ಕೊಂಡಿದ್ರೆ ಅವೆಲ್ಲನೂ ಕೂಡ ರದ್ದು ಮಾಡಿ ಆದೇಶ ಹೊರಟಿರುವಂತದ್ದು. ಅಂದ್ರೆ ಇದುವರೆಗೂ ಕೂಡ GBA ಇನ್ನ ಅಂತಿಮ ಕರಡುಸೂಚಿ ಬಂದಿಲ್ಲ. ಅಂತಿಮ ಅಧಿಸೂಚನೆ ಬಂದ ನಂತರ ನಾವು ಮುಂದಿನ ಏನೋ ಒಂದು ವರ್ಗಾವಣೆ ಏನಿದೆ ನಾವೇ ಮಾಡ್ತೀವಿ ಅಂತ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಸಂತೋಷ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.